ಮಾತಾ ಗಾಯತ್ರಿ ಹೋಗರು ತಮ್ಮ ದತ್ತಾತ್ರೇಯರ ಉಪಾಸಕರು ದತ್ತಪಾಲು ಪೂಜೆ ಮಾಡಿ ಜಪ ಮಾಡಿಬಿಟ್ಟು ಸಾಯಂಕಾಲ 7 ಗಂಟೆಗೆ ಎದ್ದು ಮತ್ತು ನಂದಾವರಿಗೆ ಹೋಗಿ ಸ್ನಾನ ಮಾಡಿ ಸಂಧ್ಯಾ ವಂದನೆ ಮಾಡಿ ಒಬ್ಬ ಅವ್ರ ಬಗ್ಗೆ ಬಹಳ ಭಕ್ತಿ ಭಾವಿತಾವ ಪ್ರತಿ ದಿವಸ ಒಂದು ವಾಟಕ ಅಕ್ಕಿ ಸಾಕಿ ಇನ್ನೊಂದು ತಾಟ್ನೆ ಇಟ್ಕೊಂಡು ಬಂದು ಸಂಭಾಷೆ ಅವ್ರ ಬಾಗಲ ಬಾಗಲ ಆ ಬಾಗಲ ಸರಿಸಿ ಒಳಗಿಟ್ಟು ಹೋಗಿ ಅದ ಅಕ್ಕಿಲಿ ಅನ್ನ ಮಾಡಿಕೊಂಡು ಅವ್ರು ಏನು ಮಾಡ್ತಿದ್ರು ಅಂತಂದ್ರೆ ಹಾಲು ಸಕ್ಕರೆ ಕಲ್ಸ್ಕೊಂಡು ಊಟ ಮಾಡಿ ಒಂದು ಸ್ವಲ್ಪ ಹಿಂಡಿ ಕೊಟ್ಟು ಟೈಪದು ಟೇಕರಿ ಅಂತ ಆ ಟೇಕರಿ ಮೇಲೆ ಅಡ್ಡಾಡಿ ಮತ್ತು 11 ಗಂಟೆಗೆ ನೋಡ್ಕೊಂಡು 9 ವರ್ಷ ಗಾಯತ್ರಿ ಅಥವಾ ಏನು ಪುರಸ್ಕಾರ ಅರ್ಥಾತ್ ಯಾವುದೇ ಸಾಧನೆಯಲ್ಲಿ ಅದರದೇ ಆಗಿರ್ತಕ್ಕಂಥ ಬಹಳ ದೊಡ್ಡ ವಯಸ್ಸು ಜನಾರ್ದನ ಪ್ರಕಾಶ ಬ್ರಹ್ಮಚಾರಿ ಅಂತ ಸತ್ಪುರುಷ ನಾವು ನರ್ಮದಾ ಪ್ರದಕ್ಷಿಣೆ ಮಾಡಿಂದ ಹೋಗಿದ್ವಿ ನಿಮಗೆಲ್ಲ ಆಶ್ಚರ್ಯ ಅನ್ಸ್ಬೋದು ಅವ್ರು ಪ್ರತಿ ದಿವಸ ಒಂದು ಲಘುರುದ್ರ ಮಾಡ್ಕೊಬ್ರೆ 121 ಸಲ ನಮ್ಗೆ ಏನು ಹಂಗೆ ಆಳವಾಗಿ ನಿರಂತರವಾಗಿ ಸಾಧನೆ ಮಾಡೋದು ಉದ್ದಿನ ಇಲ್ಲ ಬೆಳಿಗ್ಗೆ ಅವ್ರು ಬರೋಬ್ಬರಿ ಹಿಂಗೆ 6 ಗಂಟೆಗೆ ಕೂತರು ಅಂದ್ರೆ ತೊಡಿ ಸಹಿತ ಇದನ್ನ ಆಸನ ಸಹಿತ ಬಂದ ದೊಡ್ಡ ಒಂದು ಇದನ್ನ ಇಟ್ಕೊಂಡಿರ್ತೀವಿ ಜಲಾಧಾರ ಇಟ್ಕೊಂಡು ಹಿಂಗೆ ಕೂತ್ಕೊಂಡು ಅವರು ರುದ್ರ ಅಲ್ಲಿಗೆ ಹತ್ತರು ಅಂದ್ರೆ ಸಾಯಂಕಾಲ ಬರೋಬ್ಬರಿ 6 ಗಂಟೆಗೆ 121 ಆವರ್ತನೆ ಮುಗಿಸಿ ಸ್ನಾನ ಮಾಡಿ ಆಮೇಲೆ ನಾವು ತುಂಬಿಸ್ಕೊಂಡು ಹಾಕ್ತೀವಿ ಈಗ 4 ತಿಂಗಳ ಚಾತು ಮಾಡ್ತೀವಿ ಪ್ರತಿ ವರ್ಷ ಮಾಡ್ತೀವಿ ಅರ್ಥಾತ್ ಏನು ಅಂದರೆ ಕಿತಿ ಯೋಗ ಮೂರ್ತಿ ಕಿತಿ ಪುಣ್ಯ ಮೂರ್ತಿ ಕಿತಿ ಧರ್ಮ ಸಂಸ್ಥಾಪನ ಅಲ್ಲ ಪರಸ್ತಾವಲು ಕಾವಲು ತಪ್ತ ಸಾಧು ಇಂಥ ದಾಸನಿ ವ್ಯರ್ಥ ಜನ್ಮ ಎಷ್ಟು ಮಂದಿ ಒಂದು ಯೋಗ ಸಾಧನೆ ಎಷ್ಟು ಮಂದಿ ಏನಾದರೂ ಒಂದು ಬೃಹತ್ ಸಾಧನೆ ಆಗಬೇಕು ಸಮಾಜದಲ್ಲಿ ಬಹಳ ದೊಡ್ಡ ಕ್ರಾಂತಿಕಾರಿ ರುದ್ರರ ಬಗ್ಗೆ ನಾವು ಬಹಳಷ್ಟು ಕೇಳಿವಿ ನೋಡಿವಿ ರುದ್ರ ಅಂದ್ರೆ ಏನು ಅಂದ್ರೆ 3 ಶಿವನ ನಾಮ ತ್ರಿಶತಿ ಅಂತ ಅದು ನಾಮನೇ ಯಾವುದೇ ನಾಮ ನಾವು ಇನ್ನೊಂದು ಏನು ವಿಚಾರ ಮಾಡಿದ್ದೀವಿ ಈಗ 11 ಏಕಾದಶಿ ಸದ್ಯ ಪ್ರತಿ ಏಕಾದಶಿಗೆ 11 ಸಲ ವಿಷ್ಣು ಸಹಸ್ರನಾಮ ನಾವೊಂದು ನಾವು ಉಗ್ರ ಅಲ್ಲ ನಾವು ಬಹಳಷ್ಟು ಮಂದಿ ಪ್ರತಿ ಏಕಾದಶಿ 11 ಸಲ ಏನು ಮಾಡಬೇಕು ವಿಷ್ಣು ಸಹಸ್ರನಾಮ ಪಾಠ ಮಾಡಬೇಕು 11 ಗಂಟೆ 1 ಆದರೆ ಸಹಸ್ರ ಬಿಲ್ವಾಂಚಲಿ ಸಮಾಜದೊಳಗೆ ಏನಾದರೂ ಒಂದು ಇಂಥ ಸಾಧನೆ ಆಗ್ತದೆ ನಾವು ಸಹಿತ ನೇಮಾಳದಾಗ ಇದರ ಒಂದ್ಸಲ ಶ್ರಾವಣ ಮಾಸದಲ್ಲಿ ಪ್ರತಿ ದಿವಸ ನಾವು ಲಘುರುದ್ರ ಪಾಠ ಮಾಡ್ತೀವಿ ಅಭಿಷೇಕ ಮಾಡ್ತೀವಿ ಬೆಳಿಗ್ಗೆ 5:05 ಸ್ನಾನ ಮಾಡಿ ಸಂಜೆ ನಾನು ಒಂದು ಶಿವರಾತ್ರಿ ದಿವಸ ನಾನು ಗಾರ್ಗೀರ್ ಅಂತಿದ್ದೆ ಅಣ್ಣ ಸಾಹೇಬ್ರ ತಮ್ಮನ ಮಗ ಖುಷಿಯಾಗಿ ನೌಕರಿ ರಾಜೀನಾಮೆ ಕೊಟ್ಟು ಸಾಧನೆ ನಾನು ಅವರು ಇನ್ನೊಬ್ಬರ ಧನಾಗರೆ ನಾವು 3 ಮಂದಿ ಜೊತೆಗೆ ಇರ್ತಿದ್ವಿ ನರ್ಮದಾ ಪ್ರದಕ್ಷಿಣೆ ಮಾಡೋದು ಧನಾಗರೆ ನಾನು ಮತ್ತು ಘನಶ್ಯಾಮ್ ಇಬ್ಬರು ಒಂದು ಶಿವರಾತ್ರಿ ದಿವಸ ರಾತ್ರಿ ತನಕ ಸಿದ್ದೇಶ್ವರ ದೇವಸ್ಥಾನದಲ್ಲಿ ವಿಶ್ರಾಂತಿ ನಾವು ಇಬ್ಬರ ಕೂತ್ಕೊಂಡು ಅಂತಿದ್ವಿ ಅವ್ರು ಬಾಕಿದವ್ರ ಕೇಳ್ತಿದ್ರು ನಮ್ಗೆ ಆಶ್ಚರ್ಯ ಬರೋಬ್ಬರಿ ರಾತ್ರಿ 12:00 ಸುಮಾರು ಶಿವಲಿಂಗದೊಳಗಿಂದ ಓಂಕಾರ ಎಷ್ಟು ಪ್ರಖರವಾಗಿ ಬರ್ಲಿಕ್ಕೆ ಹಚ್ಚಿ ಅಂದ್ರೆ ನಾವು ಮೈಕ್ ಹಚ್ಚಿ ಅದಕ್ಕೆ ಮೈಕ್ ಹಚ್ಚಿ ಹೊರಗೆ ಕೇಳುವಂಗೆ ಮಾಡಿದ್ರು ಅಂತ ತಿಳ್ಕೊಂಡು
ಸುಮಾರು ಅರ್ಧ ಮುಕ್ಕಾಲು ಗಂಟೆ ಮುಂಕಾಲು ನಾಲ್ಕು. ಆ ರುದ್ರ ಹೆಂಗಿದೆ ಅಂದ್ರೆ ಅದರೊಂದು ವೈಬ್ರೇಷನ್. ನಾನು ಒಂದು ಕಡೆ ಓದಿದ್ದು ಏನಂದ್ರೆ ಒಬ್ಬಾಕಿ ಸ್ವಿಟ್ಜರ್ಲೆಂಡ್ರಿಂದ ಹೆಣ್ಮಗಳು ಹೆಂಗೆ ವೈಬ್ರೇಷನ್ ಅದ ಹೇಳ. ಆಕೆ ಭಾರತಕ್ಕೆ ಬಂದು ಸಾಮವೇದ ಕಲಿತು, ಸಾಮವೇದದ ರುಚ ಕಲಿತು ಸ್ಕ್ರೀನ್ ಹಾಕಿ ಅದ್ರ ಮುಂದೆ ಆಕೆ ಸಾಮವೇದ ಅಲ್ಲಿ ಕಲ್ತಾರೆ. ಅದ್ರ ಮೇಲೆ ಸರಸ್ವತಿ ಫೋಟೋ ಚಿತ್ರಮೂರ್ತಿ, ಅದು ವೈಬ್ರೇಷನ್. ಸಮುದ್ರ ದಂಡಿಗೆ ಸಾಪ ಮಾಡ್ಕೊಂಡು ಕುತ್ಕೊಂಡು ಅದ್ರ ಮುಂದೆ ಆಕಿ ಸಾಮವೇದ ಅಲ್ಲಿ ಕಲ್ತಾರೆ. ಅದು ಸಮುದ್ರ ಆ ಮಳವಿನಲ್ಲಿ ಉಸುಕಿನಲ್ಲಿ ಸರಸ್ವತಿ ಚಿತ್ರ ಯಾಕೆ ಹೇಳ್ತೀನಿ ಅಂದ್ರೆ ನಮಗೆ ನಿಜವಾಗಿ ಇವತ್ತು ಏನು ಇವೆಲ್ಲ ಏನು ಅಂದ್ರೆ ಒಂದು ಪ್ರಕಾರದಿಂದ ಸಂಪೂರ್ಣವಾಗಿ ಬ್ರಹ್ಮಾಂಡದಲ್ಲಿ ವಿಲಕ್ಷಣವಾಗಿರ್ತಕ್ಕಂಥ ಶಕ್ತಿಯನ್ನ ಒದಗಿಸ್ತಕ್ಕಂಥ ಕಾರ್ಯ. 121 ಮಂದಿ ಕುತ್ಕೊಂಡು ಇಷ್ಟೊಂದು ಏಕನಿಷ್ಠೆಯಿಂದ ರುದ್ರ ಅನ್ನೋದು ಹಾಕಾಗ ಮಾಡೋದು. ಮಹಾರಾಜ ಹೇಳ್ತಿದ್ರು, ಒಂದು ನಾಮ ತಗೊಂಡ್ರೆ ಅದು ಆಕಾಶ ಗಂಗಾಧರ ಪರಿಣಾಮ. ಅರ್ಥಾತ್ ಮಂತ್ರಗಳಲ್ಲಿ ಅಂಥ ದೊಡ್ಡ ಸಾಮರ್ಥ್ಯ. ಸದ್ಯ ಪ್ರತಿ ದಿವಸ 3 ವರ್ಷ ಟೇಂಬೆ ಸ್ವಾಮಿಗಳ ಚರಿತ್ರೆ ಓದ್ತಾ ಇದ್ದಾರೆ. ಅದರೊಳಗೆ ಎಷ್ಟೇ ಅವರು ಮಂತ್ರದಿಂದ ಎಷ್ಟು ಪ್ರಕಾರದಿಂದ ರೋಗ ರುಜಿನಗಳನ್ನು ದೂರ ಮಾಡ್ತಿದ್ರು, ಮನಸ್ಸಿನ ಶಾಂತಿ ಸಮಾಧಾನ ಮಾಡ್ತಿದ್ರು. ಈ ಕಡೆ ಆಯುರ್ವೇದದ ಒಂದು ಸೂತ್ರ ಅದ, ಮಂತ್ರ ಮಣಿ ಔಷಧಿಭ್ಯ. ಯಾವುದೇ ಕಾಯಿಲೆ ಇರಲಿ, ಯಾವುದೇ ತಾಪತ್ರ ಇರಲಿ, ಯಾವುದೇ ದುಃಖ ಇರಲಿ, ಈ 3 ಸಾಧನೆಗಳವ. ಮೊದಲನೇ ಮಂತ್ರ, ಯಾವುದೇ ಮಂತ್ರ ಇಲ್ಲ, ಆ ಮಂತ್ರವನ್ನು ನಾವು ಸರಿಯಾಗಿ ಅನುಷ್ಠಾನ ಮಾಡಿದ್ದಾದ್ರೆ ಆ ಮಂತ್ರದಿಂದ ಹೆಂಗೆ ಶಕ್ತಿ ನಿರ್ಮಾಣ ಆಗ್ತದೆ. ಮನನಾಂತರಾಯತೆ ಇತಿ ಮಂತ್ರ. ಮನನ ಮಾಡೋದ್ರಿಂದ ನಮ್ಮನ್ನು ಉದ್ಧಾರ ಮಾಡುವಂಥದ್ದು ಅದರೊಳಗಂಥ ಒಂದು ಶಕ್ತಿ ನಿರ್ಮಾಣ. ಯಥಾ ವೃಕ್ಷಸ್ಯ ಸಂಪುಷ್ಟಿತಸ್ಯ ದೂರಾದ್ ಗಂಧೋ ವಾತಿ ಏವಂ ಪುಣ್ಯಸ್ಯ ಕರ್ಮಣೋ ದೂರಾದ್ ಗಂಧೋ ವಾತಿ. ಯಾವ ರೀತಿಯಾಗಿ ನಾವು ನಮ್ಮ ಮನೆ ಹಿತ್ತಲು ಮಲ್ಲಿಗೆ ಬಳ್ಳಿ ಹಚ್ಚಿ ದೊಡ್ಡದಾಗಿ ಅದು ತುಂಬ ಮಲ್ಲಿಗೆ ಹೂ ಆಗುವುದು, ಅದು ಹೆಂಗೆ ಸುಗಂಧ ವಾಸನೆ ಎಲ್ಲ ಕಡೆ ಹೆಂಗೆ ಹರಡಿಸ್ತದೆ. ಹಂಗೆ ನಾವು ಇಲ್ಲಿ ಇಂಥ ಒಂದು ಯಾವುದೂ ಭಾಳ ಹೆಚ್ಚಿನ ಒಂದು ನಗರಗಳ ಸಂಪರ್ಕ ಇಲ್ಲದೆ ಇರ್ತಕ್ಕಂಥ, ಜನವಸತಿ ಸಂಪರ್ಕ ಇಲ್ಲದೆ ಇರ್ತಕ್ಕಂಥ ಶುದ್ಧವಾದ ವಾತಾವರಣದಲ್ಲಿ ಅದಕ್ಕೆ ವಾತಾವರಣದ್ದು ಭೂಮಿದು ಎಲ್ಲ ಭಾಳ ಅದಕ್ಕೆ ಮಹತ್ವದ್ದು. ನಮಗೆ ನಿಜವಾಗಿಯೂ ಭಾಳ ಸಮಾಧಾನ ಸಂತೋಷ ಆಯ್ತು. ಇಂಥ ವಾತಾವರಣದಲ್ಲಿ ಹಿಂದಿನ ಕಾಲದಲ್ಲಿ ಋಷಿಮುನಿಗಳೆಲ್ಲರೂ ನಗರಗಳಲ್ಲಿ ಕುತ್ಕೊಂಡು ಏನು ಮಾಡ್ತಿದ್ರು, ಹೋಮ ಹವನಾದಿಗಳು ಮಾಡ್ತಿದ್ರು. ನೈಮಿಷಾರಣ್ಯದಲ್ಲಿ ಅಲ್ಲೇನು ಎಲ್ಲರೂ ಹುಡುಗಿ ಅಂತ ಬರಬೇಕಂತ ಏನಿಲ್ಲ, ಅದು ಮಾಡೋದ್ರದ್ದು ಒಂದು ಶಕ್ತಿ ಅಥವಾ ಒಂದು ಅದಕ್ಕೊಂದು ಹಿಂಗಿರ್ತಲ್ಲ. ಅದು ಮನುಷ್ಯನ ಸಮಾಜದಲ್ಲಿ ಅದು ಒಂದು ಪ್ರಕಾರದ ಯಾಕೂ ಇರೋದು ಮನುಷ್ಯನ 15 ದಿವಸ ಎಷ್ಟು ಸಮಾಧಾನ ಸಿಕ್ಕತ್ತೆ. ಇದು ಅಲ್ಲ, ಅಂಥ ಕಾರ್ಯಗಳೇನು ನಡೀತಾವೋ ಅದರ ಪ್ರಭಾವದಿಂದ ಅವನಿಗೆ ಸಮಾಧಾನ. ಪರಿಸ್ಥಿತಿ ಅನುಕೂಲ ಆಗಿ ಸಮಾಧಾನ ಆಗೋದು, ಯಾವ ಪರಿಸ್ಥಿತಿ ಹೋಗೂ ಸಮಾಧಾನ ಹೆಂಗೆ ಇದ್ದು ಅಲ್ಲೇನಿಲ್ಲ ಸಮಾಧಾನ ಇಲ್ಲ. ಆದರೆ ಈ ಸಮಾಧಾನ ಇಲ್ಲ, ಇದು ಪರಿಸ್ಥಿತಿ ಸಾಪೇಕ್ಷ. ಇದು ನಮಗೆ ಆದ್ದರಿಂದ ಸರ್ವೇ ಜನ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯ, ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖ ಭಾಗ. ಹೆಂಗೋ ಹಂಗೆ ಮಂತ್ರಗಳಿಂದ ಎಂಥ ದೊಡ್ಡ ಕಾರ್ಯ ಅದು ಆಗಿದೆ. ಇದು ಬಹಳ ದೊಡ್ಡ ಪುಣ್ಯ ನಿರ್ಮಾಣ. ಮಂತ್ರ ನಮ್ಮನ್ನು ನಾವು ತೇರಾಕೋಟಿ ಮಾಡಿದಾಗ ಧಾರವಾಡ ಹೋಗ್ತಿದ್ದು, ನಾವು 13 ತೇರಾಕೋಟಿ ಮಾಡಿದಾಗ ಧಾರವಾಡದಲ್ಲಿ ಹುಬ್ಬಳ್ಳಿಯಲ್ಲಿ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ನಮ್ಮನ್ನು ಅವ್ರು ಕೇಳಿ, ಏನು 1 ಲಕ್ಷ ಮೂಲಕ ನೀವು ಬೆಂಕಿಯಾಗಿ ಹಾಕಿಬಿಡ್ತೀವಿ, ಅದರಿಂದ ಏನಾಗ್ತದೆ,
ಅವನ ಏನಾದ್ರೆ ಬಡವರಿಗೆ ಏನಾದ್ರು ಇದನ್ನು ಮಾಡಿದ್ದಾರೆ ಅಷ್ಟು ಮಂದಿ ಹೊಟ್ಟು ಅಂದಾಗ ನಾವು ಹೇಳಿದ್ದೀವಿ. ನಮಗೆ ನನಗೆ ನಾವು ಹೇಳಿದ್ವಿ ಯಾವ ವಿಷಯದ ಬಗ್ಗೆ ನಾವು ಮಾತಾಡಬೇಕಾಗಿದ್ದೋ ಅದ್ರೂ ಕೆಲವು ಸಿದ್ಧಾಂತ ಇರ್ತಾವೆ, ಪ್ರಿನ್ಸಿಪಲ್ಸ್ ಇರ್ತಾವೆ, ವಿಚಾರ ಇರ್ತಾವೆ, ಅದನ್ನ ಇಟ್ಕೊಂಡು ಮಾತಾಡ್ತೀವಿ. ಅಂದ್ರೆ ಮಾತ್ರ ನಮ್ಗೆ ಆ ವಿಷಯ ಕೆಮಿಸ್ಟ್ರಿ ಬಗ್ಗೆ ಮಾತಾಡುವಾಗ ಫಿಸಿಕ್ಸ್ ಆ ವಿಷಯ ತಂದ್ರೆ ಬರೋಬ್ಬರಿ ಆಗ್ತದೆ. ಫಿಸಿಕ್ಸ್ ಬಗ್ಗೆ ಮಾತಾಡುವಾಗ ಫಿಸಿಕ್ಸ್ ಅನ್ನ ಮಾತಾಡೋದು, ಫಿಸಿಕ್ಸ್ ಸಿದ್ಧಾಂತಗಳನ್ನ ಮಾತಾಡೋದು. ಹೆಂಗೋ ಹಂಗೆ ನಮ್ಗೆ ಈಗ ಹೋಮ ಹವನ ಯಜ್ಞ ಅಗಾಮಿಗಳ ಬಗ್ಗೆ, ಧರ್ಮದ ಬಗ್ಗೆ, ಅಧ್ಯಾತ್ಮದ ಬಗ್ಗೆ ಮಾತಾಡುವಾಗ ಅದರದ್ದೇ ಆಗಿರುವ ಒಂದು ಸಿದ್ಧಾಂತ ಇರ್ತಾವೆ. ಅವ್ನು ನಾವು ಸ್ವೀಕಾರ ಮಾಡೇನೆ ಒಪ್ಪಿಕೊಂಡನ ಮಾತಾಡ್ಬೇಕು. ಅದು ಹೆಂಗ್ರಿ ಇದು ಹೆಂಗ್ರಿ ಅಂತ ಒಂದು ಚಟ್ಟುಗಳನ್ನ ತೋರಿಸಿ ಬರಂಗಿಲ್ಲ. ಅತೀಂದ್ರಿಯ ಇರ್ತಾವ, ನಿಮ್ಮ ಏನಿರ್ತಾವ ಭೌತಿಕ ಪದಾರ್ಥಗಳು ಇಂದ್ರಿಯ ಅಥಾತ್ ಏನು ಅಂದ್ರೆ ಇಂದ್ರಿಯಾತೀತ ಇರ್ತಾವ. ಇಂದ್ರಿಯಾತೀತ ಮತ್ತು ಅತೀಂದ್ರಿಯಗಳ ವ್ಯತ್ಯಾಸ. ಇಂದ್ರಿಯಾತೀತ ಅಂದ್ರೆ ನಮ್ಮ ಕಣ್ಣಿನ ಶಕ್ತಿಯ ಆಚೆ ಇರ್ತಕ್ಕಂಥ, ನಮ್ಮ ನೋಡುವ ದೃಷ್ಟಿ ಆಚೆ ಇರ್ತಕ್ಕಂಥ ವಸ್ತುಗಳನ್ನು ನಾವು ಮಾಧ್ಯಮದಿಂದ ನೋಡ್ಲಿಕ್ಕೆ ಬರ್ತದೆ. ದೂರದರ್ಶಕ ಯಂತ್ರದಿಂದ ನಕ್ಷತ್ರಗಳನ್ನು ನೋಡ್ತೀವಿ. ಅದೇ ರೀತಿಯ ಸೂಕ್ಷ್ಮದರ್ಶಕ ಯಂತ್ರಗಳಿಂದ ಅಮೀಬಾ ಪ್ಯಾರಮೇಸಿಯಂ ಏಕಾನು ಜೀವಿನು. ಇದು ಇಂದ್ರಿಯಾತೀತ, ಅತೀಂದ್ರಿಯ ಅಲ್ಲ. ಇಂದ್ರಿಯಗಳಿಗೆ ವಿಷಯನೇ ಆಗದಿರುವಂಥ, ಉದಾಹರಣೆಗೆ ಪುಣ್ಯದ, ಪಾಪದ, ಸ್ವರ್ಗದ, ನರಕದ, ಪರಮಾತ್ಮ ಇರ್ತದೆ, ಭಗವಂತ ಇರ್ತದೆ, ಇವೆಲ್ಲ ಅತೀಂದ್ರಿಯ ವಸ್ತುಗಳು. ಇವುಗಳನ್ನು ನೋಡ್ಲಿಕ್ಕೆ ನಿಮ್ಗೆ ಯಾವ ಭೌತಿಕ ಸಾಧನೆ ಬೇಕಾದ್ರೆ ಇದಕ್ಕೆ ಶ್ರದ್ಧಾ ಬೇಕು. ಅದನ್ನು ನೋಡೋ ಸಾಧನೆಯನ್ನು ನಾವು ಅಳವಡಿಸ್ಕೊಂಡ್ವಿ ಅಂದ್ರೆ ಮಾತ್ರ ನೋಡ್ಲಿಕ್ಕೆ. ಈ ಶಾಸ್ತ್ರದಲ್ಲಿ ಹೇಳ್ತಾರೆ ಭಗವದ್ಗೀತಾ, ಯಜ್ಞಾತ್ ಭವತಿ ಪರ್ಜನ್ಯ, ಯಜ್ಞ ಕರ್ಮ ಸಮೂಹ, ಯಜ್ಞದಿಂದ ಮಳೆ ಆಗ್ತದೆ. ಪೂರ್ಣಾವತಿ ಹಾಕಿದ್ರೆ ದವದವದವನ್ನ ದೊಡ್ಡದು ಮಳೆ ಆಗುವುದಿಲ್ಲ. ಅದರೊಂದು ಅಪೂರ್ವ ಅನ್ನುವಂಥದ್ದು ಒಂದು ಪುಣ್ಯ ನಿರ್ಮಾಣ ಆಗಿದೆ. ಅದು ಏನಿತ್ತು ಅಂದ್ರೆ ಸೂಕ್ಷ್ಮವಾಗಿ ಈ ಥರದಲ್ಲಿ ಇರ್ತದೆ. ಅಪೂರ್ವ ಅನ್ನುವಂಥ ಏನೊಂದು ಪುಣ್ಯ ಇರ್ತದೆ, ಅದು ಸೂಕ್ಷ್ಮವಾಗಿ ಇರ್ತದೆ. ಅದು ಯಾವ ಕಾಲದಲ್ಲಿ ಮಳೆ ಸುರಿಸಿದ್ರೆ ಜಗತ್ತಿಗೆ ಉದ್ಯೋಗ ಆಗ್ತದೋ ಕಾಲೇ ವರ್ಷದ ಪರ್ಜನ್ಯ. ಯಾವಾಗ ಬೇಕಾದಾಗ ಅವಾಗ ವರ್ಷದ ಪರ್ಜನ್ಯ ಅಂದಿಲ್ಲ, ಯೋಗಿ ಕಾಲದಲ್ಲೇ ಮಳೆ ಆಗಿದೆ. ಈಗ 1 ಲಕ್ಷ ಸ್ವಲ್ಪ 1 ಲಕ್ಷ ಮೋದಕ ಏನದ 10,000 ಮಂದಿಗೆ ಹಾಕಿದ್ರೆ ಅಷ್ಟಕ್ಕೂ ಆಗೋದಿಲ್ಲ. ಅದು 20 ಮೋದಕ 30 ಮೋದಕ 10,000 ಮಂದಿಗೆ ಅದು ಬಂದು 20 ಅವ್ರು ತಿಂದದ್ರ ಬಗ್ಗೆ ಅವ್ರಿಗೆ ಹಾಕಿ ತುಂಬಿರ್ಬೋದು, ಅಥವಾ ಪದಾರ್ಥ ಎದುರಲ್ಲೇ ಮಾಡ್ಯಾರೋ ಅವ್ನು ಹಾಕ್ಬೋದು. ಆದರೆ ಅದರಿಂದ ಒಂದು 10,000 ಮಂದಿ ಹೊಟ್ಟೆ ತುಂಬಿರ್ಬೋದು. ಅದು ಈ ರೀತಿಯಾಗಿ ಮಳೆ ಆದರೆ 10,000 ಎಕರೆಗಟ್ಟಲೆ ನೀರು ಒದಗಿ ಭೂಮಿಗಳಿಗೆ ಲಕ್ಷಾನುಗಟ್ಟಲೆ ಜನರಲ್ಲಿ ಏನಾಗ್ತದೆ ಪಾಲನೆ ಪೋಷಣೆ. ಆದ್ರಿಂದ ನಿಮ್ಗೆ ಇದೆಲ್ಲ ತಿಳಿಯೋ ಮಾತಲ್ಲ. ನಾವು ಮೋದಕ ಬೆಂಕಿಯೊಳಗೆ ಹಾಕ್ತೀವಿ, ನಾವು ಉತ್ತಮವಾದ ವಸ್ತ್ರಗಳನ್ನು ಹಾಕ್ತೀವಿ ಅನ್ನೋದ್ರಿಂದ ಆಗ್ತಾವಂತ ವ್ಯರ್ಥ ಆಗ್ತಾವಂತ ಹೇಳಿಲ್ಲ. ನೀವು ಆಯುಷ್ಯ ತುಂಬ ಏನು ತಿಂದಿಲ್ಲ ಅದು ವ್ಯರ್ಥ ಆಗ್ತದೆ. ನಾನು ಹೇಳಿದ್ರೆ ನೀವು ಮುಂಬೈದಿಂದ ಇವತ್ತಿನ ತನಕ ಎಷ್ಟು ಉಪ್ಪಿಟ್ಟು ತಿಂದಿರಿ ಏನು ಉಪಯೋಗ? ಟ್ರಕ್ ಗಟ್ಟಲೆ ಉಪ್ಪಿಟ್ಟು ತಿಂದ್ರಿ, ಟ್ರಕ್ ಗಟ್ಟಲೆ ಅವಲಕ್ಕಿ ತಿಂದ್ರಿ, ತಿಂತಿರೋ ಬ್ಯಾರಲ್ ದೊಡ್ಡ ಬ್ಯಾರಲ್ ಗಟ್ಟಲೆ ಚಹಾ ಕುಡಿದ್ರಿ, ಕಾಫಿ ಕುಡಿದ್ರಿ, ಏನೇನು ಉಂಟು. ಅಂದ್ರ ಒಳಗೆ ಕುಂಭದ ಬಗ್ಗೆ ಮಾತಾಡಿ ತಿಂದ್ರಿ, ಅದು ಅಧಿಕಾರವೇ ಇದೆ. ಆಮೇಲೆ 1,3 ಸವನ್ ಮಾಡಿದ್ವಿ. ಅರ್ಥದಲ್ಲಿ ಏನು ಅಂದ್ರೆ ಇದೊಂದು ಸೂಕ್ಷ್ಮವಾಗಿರ್ತಕ್ಕಂಥ ಕಲ್ಪನಾ ನಮ್ಗೆ ಇದೇ ಮುಖ್ಯವಾಗಿ ಮಹಾರಾಜಗಳ ವೈಶಿಷ್ಟ್ಯ ಏನಿತ್ತು ಅಂದ್ರೆ ಅವ್ರು ಎಲ್ಲೆಲ್ಲಿ ರಾಮ ಮಂದಿರ ಸ್ಥಾಪನಾ ಮಾಡಿದ್ರು ಅದರಲ್ಲಿ ಶಿವ ಮಂದಿರ ನೀವು ಬೇಕಾದ್ರೆ ನೋಡಿ. ಹುಬ್ಬಳ್ಳಿಯಾಗ ಮಧ್ಯದ ಶಿವ ಮಂದಿರ, ಹಿಂದೆ ಸಹಿತ ಬೃಂದಾವಳಿ ಒಳಗೆ ಹಿಂದೆ ಶಿವ ಮಂದಿರ, ದೊಡ್ಡ ರಾಮ ಮಂದಿರದಾಗ ಅಲ್ಲೂ ಶಿವ ಮಂದಿರ. ಯಾಕೆಂದ್ರೆ ಹರಿಹರದಲ್ಲಿ ಬೇರೆ ಬೆಳೆದಿದೆ ಮತ್ತು ಅವರಿಬ್ಬರದು ಅನ್ಯೋನ್ಯ ಸಂಬಂಧ ಹೇಗದ ಅಂದ್ರೆ ಶಿವ ರಾಮನನ್ನ ಆರಾಧ್ಯ ಅಂತ ತಿಳ್ಕೊಂಡು
ರಾಮನ ಆರಾಧಕ, ರಾಮನಾಮ ಜಪನ ಮಾಡ್ತಾರೆ. ರಾಮ ಶಿವನ ಆರಾಧಕ. ಆದ್ದರಿಂದ ಶಿವನನ್ನ ಸ್ಥಾಪನೆ ಮಾಡಿದ್ದೀನಿ. ಆದ್ದರಿಂದ ಇಬ್ಬರು ಅನ್ಯೋನ್ಯ ಭಾವದ ಇನ್ನೂ ಒಂದು ಬಹಳ ಮಹತ್ವ ವಿಷಯ ಏನಂದ್ರೆ ನಾವು ರಾಮನಾಮ ಜಪ ಮಾಡ್ತೀವಿ. ಬರೋ 2 ಅಕ್ಷರ ಭಾಳ ವಿಷಯದ ರಾಮ ಮತ್ತು ಉಮ 2 ಅಕ್ಷರ. ಇವುಗಳ ವೈಶಿಷ್ಟ್ಯ ಏನು ಅಂತ ಹೇಳಿದ್ರೆ ನಮ್ಮ ಭಾರತೀಯ ಒಂದು ಉಪಾಸನಾ ಪರಂಪರೆಯಲ್ಲಿ 2 ಮುಖ್ಯ ಉಪಾಸನೆ. ಒಂದು ಉಪಾಸನ, ಒಂದು ಶಿವಪರ ಉಪಾಸನೆ. ವಿಷ್ಣುಪರ ಉಪಾಸನೆಯ ಮುಖ್ಯ ಮಂತ್ರ ಯಾವುದು ಅಂದ್ರೆ ಓಂ ನಮೋ ನಾರಾಯಣಾಯ. ಶಿವಪರ ಉಪಾಸನೆಯ ಮುಖ್ಯ ಮಂತ್ರ ಯಾವುದು ಅಂದ್ರೆ ಓಂ ನಮೋ ನಾರಾಯಣಾಯ ಎನ್ನುವುದರಿಂದ ರಾತ್ರಿ ಏನು ಉಳಿತು? ನಾರಾಯಣಾಯ. ರಾತ್ರಿ ನಾರಾಯಣಾಯ ಉಳಿತಿಲ್ಲ. ಅಯ್ಯನಂದ್ರೆ ಮೋಕ್ಷ ಅಂದ್ರೆ ಇಲ್ಲ. ಅದ ರಾ ತೆಗೆದುಬಿಟ್ರೆ ಉಳಿದ ಅಕ್ಷರದಲ್ಲಿ ಮೋಕ್ಷವನ್ನು ಕೊಡುವ ಅಕ್ಷರ ಯಾವ್ದಾರ ಓಂ ನಮ ಶಿವಾಯ ನ ಶಿವಾಯ ಉಳಿದ ಅಕ್ಷರಗಳು ಕಲ್ಯಾಣಕ್ಕೆ ಸಾಧನೆ ಅಲ್ಲ. ಕಲ್ಯಾಣವನ್ನು ಉಂಟು ಮಾಡ್ತಕ್ಕಂಥ ಅಕ್ಷರ ಯಾವುದು? ಅವು 2 ಅಕ್ಷರ ಸೇರಿ ರಾಮ ಉಪಾಸನೆ, ಶಿವನ ಉಪಾಸನೆ. ಗೋಕರ್ಣದಲ್ಲಿ ದಕ್ಷಿಣ ದ್ವಾರದಲ್ಲಿ ಯಾರು ಪ್ರತಿ ದಿವಸ 13,000 ಜಪ 11,000 ರಾಮನಾಮ ಜಪ ಮಾಡ್ತಾರೆ, ಅವ್ರ ಮೇಲೆ ಅಭಿಮಾನ ಮಾಡ್ತಾರೆ. ಮಹಾಬಲೇಶ್ವರ ಅನುಗ್ರಹ ಮಾಡ್ತಾರೆ, ವಿಶೇಷವಾದ ಅನುಗ್ರಹ ಮಾಡ್ತಾರೆ. ತಾತ್ಪರ್ಯ ಏನು ಅಂತಂದ್ರೆ ಇಂಥ ಒಂದು ಕಾರ್ಯ ಸಮಾಜದಲ್ಲಿ ನಡೀಬೇಕು. ಹೀಗಾಗಿ ಯಾರಾದರೂ ಅದನ್ನು ಜವಾಬ್ದಾರಿಗಳು ಮಾಡೋರಾಗ್ತದೆ. ಅಂದ್ರೆ ಮಾತ್ರ ಆ ಜವಾಬ್ದಾರಿಗಳು ಮಾಡಬೇಕು ಅನ್ನುವಂಥ ಭಾವನಾ ಬರಬೇಕಾದ್ರೆ ಆ ಸಾಧನೆ ಬಗ್ಗೆ ಏನು ಬೇಕು ಅಂದರೆ ನಿಷ್ಠ ನಿಷ್ಠ ಬೇಕು. ಇದರೊಳಗಿಂದ ನನ್ನ ಆತ್ಮೋದ್ಧಾರನೆ ಆಗಬೇಕು ಅನ್ನುವಂಥ ಭಾವನೆ ನಾವು ಮಾಡಿದಾಗ ಅದು ನಿಜವಾಗಿ ಯಶಸ್ವಿ ಆಗ್ತದೆ ಮತ್ತು ಲೋಕ ಕಲ್ಯಾಣಕ್ಕೆ ಬಹಳ ದೊಡ್ಡ ಸಾಧನೆ ಆಗ್ತದೆ. ಇದು ಅವರು ಮಾಡೋ ಬಹಳ ದೊಡ್ಡ ಒಂದು ಕಾರ್ಯವನ್ನು ಈ ರೀತಿಯಾಗಿ ತಮ್ಮ ನಿಷ್ಠೆ ಬರದ ಮೇಲೆ ಎಲ್ಲರೂ ಕೂಡಿ ಮಾಡ್ತಾ ಇರೋದನ್ನು ನಮ್ಗೆ ಬಹಳ ಸಂತೋಷ. ಆ ಪರಮೇಶ್ವರ ನಮಗೆ ಅಕಸ್ಮಾತ್ ನಮಗೆ ಅಂತ ಒಂದು ಯೋಗ ಅಂತಂದ್ರೆ ಮೊನ್ನೆ ನಾವು ತುಳಜಾಪುರಕ್ಕೆ ಹೋದಾಗ ಇಲ್ಲಿ ಶಿವಲಿಂಗ ತಂದು ಶಿವಲಿಂಗ 2 ನಂದಿ ತಂದಿದ್ವಿ. ಫೋನ್ ಮಾಡಿ ಕೇಳಿದ ದೊಡ್ಡ ಶಿವಲಿಂಗ ಅದನ್ನು ತಂದು ಒಂದು ಗುಂಡಿನೂ ಕಟ್ಟಿಸಿ ಕೊಡ್ತೀವಿ ಅಂತ ಬೇಕಾಗಿತ್ತು. ನಾವು ನೋಡಿ ಆ ಶಿವಲಿಂಗದ ಒಂದು ಸಂಕೇತದ ಮೂಲಕವಾಗಿ ಆ ಪರಮಾತ್ಮ ಇಂಥ ಒಂದು ಅತಿರುದ್ಧ ಸ್ವಾಕಾರವನ್ನು ನೋಡಿ ಆಶೀರ್ವಾದ ಮಾಡಿ ಪ್ರತಿಷ್ಠಿತ ಆದಾದರೆ ಅವರು ಸಾಕ್ಷಾತ್ ಶಿವನೇ ಆಗ್ತಾರೆ ಅನ್ನೋದು ಅತ್ಯಕಸ್ಯ ಶಿಲಾಭವತಿ ಶಂಕರ ಶಕ್ತಿಯನ್ನು ನಮ್ಮ ನರೇಂದ್ರದಲ್ಲಿ ಗಣಪತಿ ಮೂರ್ತಿ ನಾವು ಒಬ್ಬರು ಮನೆಯಿಂದ ಉಟ್ಕೊಂಡು ತಂದ್ವಿ. ಆ ಗಣಪತಿ ಮೂರ್ತಿ ಬಂದ ದಿವಸನ ಇಲ್ಲಿ ಹೋಮವನ್ನು ನಡೆದಿದ್ವಿ. ಆ ಗಣಪತಿ ಪ್ರೀತ್ಯರ್ಥವಾಗಿ 1 ಲಕ್ಷ ಮೋದಕ ಹವನ ಅದ ಗಣಪತಿ ಚಿಂತಾಮಣಿ ಮಹಾಗಣಪತಿ ಈ ರೀತಿಯಾಗಿ ಅದು ಸಂಕೇತದಲ್ಲಿ ಸಹಿತ ಅವರು ಕೃಪಾ ಅವರು ಇಂಥ ಪರಮಾತ್ಮ ಪ್ರತ್ಯಕ್ಷವಾಗಿ ಕುಟುಂಬದವರಿಗೆ ಅದರಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ವ್ಯಕ್ತಿಗಳಿಗೆ ನಾವು ಸೇರಿಸಿ ಎಲ್ಲರ ಒಂದು ಆಶೀರ್ವಾದವನ್ನು ಪಡ್ಕೊಂಡು ಭಗವಂತನ ಅನುಗ್ರಹ ಪಡ್ಕೊಂಡು ಹೋಗ್ತಾ ಇರೋ ನಮಗೆಲ್ಲರಿಗೂ ಭಗವಂತನ ಆಯುಷ್ಯ ಮುಖ್ಯವಾಗಿ ನಮಗೆಲ್ಲರಿಗೂ ಭಗವಂತನ ನಾಮದಲ್ಲಿ ಕೈ ಹಾಗೂ ಇಷ್ಟೇನು ಕೊಡಬೇಕು.